ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣ. ಮರ್ಯಾದಾ ಹತ್ಯೆ ತಡೆಗೆ ಪ್ರತ್ಯೇಕ ಕಾನೂನು ರಚಿಸೋದಕ್ಕೆ ಆಗ್ರಹ. ಮೃತ ಮಾನ್ಯಾಳ ಹೆಸರಲ್ಲೇ ಪ್ರತ್ಯೇಕ ಕಾಯ್ದೆಯನ್ನು ರಚಿಸೋಕೆ ಆಗ್ರಹ. ಸರ್ಕಾರಕ್ಕೆ ದಲಿತ ಸಂಘ ಸಂಸ್ಥೆ ಮಹಾಮಂಡಳ ಮನವಿ. ಮರ್ಯಾದಗೇಡು ಹತ್ಯೆ ನಿಷೇಧ ಮಾನ್ಯ ಕಾಯ್ದೆ ರೂಪಿಸುವುದಕ್ಕೆ ಒತ್ತಾಯ. ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಜನಾಂದೋಲನ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇದೆ ಮರ್ಯಾದಾ ಹತ್ಯೆ. 2011ರಿಂದ ಈವರೆಗೂ ಮರ್ಯಾದಾ ಹತ್ಯೆಗೆ 20 ಜೀವಗಳು ಬಲಿಯಾಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ತಂದೆಯ ಕ್ರೌರ್ಯಕ್ಕೆ ಗರ್ಭಿಣಿ ಇವರುಗಳು ಇಲ್ಲಿ ಅಂದರೆ ಬಲಿಯಾಗಿ ಹೋಗಿದ್ದಾಳೆ. ಈ ಮಾನ್ಯಳ ಸಾವಿಗೆ ಇಲ್ಲಿ ನ್ಯಾಯ ಸಿಗಬೇಕು. ಅವಳ ಹೆಸರಿನ ಮೇಲೆ ಅಂತಂದರೆ ಒಂದು ವಿಶೇಷ ಕಾಯ್ದೆಯನ್ನು ತರಬೇಕು ಅಂತೇಳಿ ಇವತ್ತು ದಲಿತ ಪರ ಸಂಘಟನೆಗಳು ರಾಜ್ಯದಂಥ ಒಂದು ಆಂದೋಲನಕ್ಕೆ ಮುಂದಾಗ್ತದವೆ. ದಲಿತ ಪರ ಸಂಘಟನೆಗಳ ಮುಖಂಡರ ನನ್ನ ಜೊತೆ ಅದರಲ್ಲಿ ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಯಾವ ರೀತಿ ಮಾನ್ಯಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತಿದ್ರಿ ಸರ್? ಏನು ಕಾಯ್ದೆ ಅದು ಸರ್? ಈಗ ನಿರ್ಭಯ ಪ್ರಕರಣ ತಮಗೆ ಗೊತ್ತಿರುವಂಥದ್ದು, ಮತ್ತೊಂದು ರೋಹಿತ್ ವೇಮ್ಲು ಪ್ರಕರಣವೂ ಸಹಿತ ತಮಗೆ ಗೊತ್ತಿರುವಂಥದ್ದು. ಬಹಳಷ್ಟು ಇಂತಹ ಪ್ರಕರಣಗಳು ದೇಶಾದ್ಯಂತ ನಮ್ಮ ರಾಜ್ಯದಲ್ಲೇ ತಗೊಳ್ಳೋಣ. ಸುಮಾರು 2011ರಿಂದ ಇಲ್ಲಿ ಮಟ್ಟ ಸುಮಾರು 20-21 ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಅಂದರೆ ಒಳಗೆ ನಡೀತಾ ಇಲ್ಲ ಇಷ್ಟೇ ಪ್ರಕರಣ ಅನ್ನುವಂಥದ್ದಲ್ಲ. ಇದು ಅಂಕಿಅಂಶ ಅಂದರೆ ಪ್ರಕರಣ ಬಯಲಿಗೆ ಬಂದಿರುವಂಥ ಪ್ರಕರಣ, FIR ಆಗಿರುವಂಥ ಪ್ರಕರಣ, ಶಿಕ್ಷೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನ ಹಿಡ್ಕೊಂಡಾಗ 20-21 ಪ್ರಕರಣಗಳನ್ನು ನಾವು ಗಮನಿಸ್ತೇವೆ. ತಾಂಡವಾಡ್ತಾ ಇದೆಯಲ್ಲ ಜಾತಿವಾದಿತನ. ಈ ಜಾತಿವಾದಿತನೇ ಇದು. ನೇರವಾಗಿ ಹೇಳಬೇಕು ಅಂತಂದರೆ ನಮ್ಮ ಸಂವಿಧಾನದ ಆರ್ಟಿಕಲ್ 15, 16, 19, 21 ನಮಗೆ ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾವೆ. ಯಾರ್ಯಾರು ಹೆಂಗೆ ಬದುಕಬೇಕು, ಅವರ ಹಕ್ಕಿಗೆ ಏನು ಚ್ಯುತಿ ಆಗಬಾರ್ದು, ಇವನ್ನೆಲ್ಲ ಕೊಟ್ಟಿದ್ದಾರೆ. ಇವನ್ನೆಲ್ಲ ಕೊಟ್ಟು ಕ್ರೈಮನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೆ ವಿಶೇಷವಾದಂಥ ಕಾನೂನುಗಳು ಇದ್ದಾವೆ. ಆದರೂ ಸಹಿತ ಈ ಪ್ರಕರಣಗಳಲ್ಲಿ ನನ್ನ ಮಗಳಿಗೆ ನಾ ಕೊಂದೇನೆ ಯಾರೇನು ಕೇಳೋದು ಅನ್ನುವಂಥ ಮನಸ್ಥಿತಿ ಒಳಗೆ ಈ ಜಾತಿವಾದಿ ತಂದೆ ತಾಯಿಗಳಿರೋದು ಅಥವಾ ಅವ್ರ ಕುಟುಂಬಸ್ಥರಿರೋದು ಇಂಥ ಪ್ರಕರಣಗಳಿಗೆ ಪ್ರಮುಖ ಕಾರಣ ಆಗಿದೆ. ಈ ಮರ್ಯಾದೆಗೇಡು ಹತ್ಯೆಗಳನ್ನು ತಡೆಗಟ್ಟಬೇಕು, ಈ ಮರ್ಯಾದೆಗೇಡು ಹತ್ಯೆಗಳನ್ನು ನಿಷೇಧ ಮಾಡಬೇಕು, ಮರ್ಯಾದೆಗೇಡು ಹತ್ಯೆಗಳಿಗೆ ಯಾರೂ ಮುಂದಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೇ ಮಾನ್ಯ ಹೆಸರಿನಲ್ಲಿ ಆ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ರಾಜ್ಯದಂತ ತಾವು ಜನಾಂದೋಲನ ಮಾಡಬೇಕು ಅಂತ ಹೊರಟಿದ್ರಿ. ಯಾವಾಗಿಂದ ಆರಂಭ ಮಾಡ್ತೀರಿ ಜನಾಂದೋಲನ? ವೆರಿ ಸೂನ್. ನಾವು ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವ 1ನೇ ತಾರೀಕಿಗೆ ಏನಿರ್ತದೆ ಅವತ್ತು ಎಲ್ಲೆಲ್ಲಿ ಹೋಗಬೇಕು ಪ್ರವಾಸದ ಯಾದಿಯನ್ನು ಬಿಡುಗಡೆ ಮಾಡ್ತೇವೆ. ಆ ಬಿಡುಗಡೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿಗೆ, ಸಮಾಜ ಕಲ್ಯಾಣ ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜೊತೆಗೆ ಗೃಹ ಸಚಿವರಿಗೂ ಸಹಿತ ನಾವು ಈ ವಿಷಯವಾಗಿ ಈಗಾಗಲೇ ಮನವರಿಕೆ ಮಾಡಿದ್ದೇವೆ, ಮಾತಾಡಿದ್ದೇವೆ. ನೇರವಾಗಿ ಅವರಿಗೆ ಭೇಟಿಯಾಗಿ ಈ ವಿಷಯವನ್ನು ಅವರ ಅವಗಾಹನೆಗೆ ತರೋದ್ರ ಮೂಲಕ ಈ ಎಲ್ಲೆಲ್ಲಿ ಪ್ರಕರಣಗಳಾಗಿದ್ದಾವೆ, ತುಮಕೂರು, ಮಂಡ್ಯ, ಮೈಸೂರು, ಬೆಂಗಳೂರು ಆದಿಯಾಗಿ ಕೊಪ್ಪಳ, ಬಿಜಾಪುರ, ಗುಲ್ಬರ್ಗ ಹಿಡ್ಕೊಂಡು ಎಲ್ಲೆಲ್ಲಿ ಇಂತಹ ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ ಆ ಎಲ್ಲ ಊರುಗಳಿಗೆ, ಜಿಲ್ಲೆಗಳಿಗೆ ಪ್ರಥಮ ಹಂತದೊಳಗೆ ನಾವು ಭೇಟಿ ಕೊಡ್ತೇವೆ. ಅದರ ಜೊತೆಗೆ ಇಂತಹ ಈ ನಿನ್ನೆಯಿಂದ ಸ್ವಲ್ಪ ಜನ ನನಗೆ ಮಾತಾಡಿದ್ರಿ. ಈ ಸಭೆಗಳನ್ನು ನಾವು ಮಾಡಿದ ಮೇಲೆ ಭಾಳಷ್ಟು ಜನ ಇಲ್ರಿ ಅವ್ರ ತಂದೆ ಆ ಮಗಳಿಗೆ ಅವ್ರ ಅಪ್ಪನ ಕೊಂದಿದ್ದ, ಅದನ್ನು ನೋಡಿದ್ರೆ ಮಗಳು ಏನೋ ಆಗಿ ಸತ್ತುಬಿಟ್ಲು ಅಂತ ಹೇಳಿದಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಅಂದರೆ ಇಂಥ ಪ್ರಕರಣಗಳು ಬೆಳಕಿಗೆ ಬರದೇ ಇರುವಂಥ ಎಲ್ಲೆಲ್ಲಿದ್ದಾವೆ ಅಲ್ಲಿನೂ ಸಹಿತ ಹೋಗಿ ನಾವು ವಿಚಾರಣೆ ಮಾಡೋದ್ರ ಮೂಲಕ ಆ ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರೋದ್ರ ಮೂಲಕ ಈ ಕಾನೂನನ್ನು ಜಾರಿ ಮಾಡಲೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಖಂಡಿತವಾಗಿ ರಾಜ್ಯದಂತಹ ಈ ರೀತಿಯಾದಂತಹ ಪ್ರಕರಣಗಳು ಇವತ್ತು ಮೇಲಿಂದ ಮೇಲೆ ಬರ್ತದವೆ. ಆದರೂ ಸಹಿತ ಇಲ್ಲಿ ಅಂತಂದರೆ ಈ ಒಂದು ಕಾಯ್ದೆಗೆ ಭಯ ಇಲ್ಲದಂತಾಗಿದೆ. ಆದ್ದರಿಂದ ನಾವು ರಾಜ್ಯದಂತಹ ಒಂದು ಜನಾಂದೋಲನ ಮಾಡ್ತೀವಿ. ಮರ್ಯಾದೆಗೇಡು ನಿಷೇಧ ಮಾನ್ಯ ಕಾಯ್ದೆಯನ್ನು ಇಲ್ಲಿ ಅಂದರೆ ಮಾನ್ಯ ಹೆಸರಲ್ಲೇ ಒಂದು ಮಾನ್ಯ ಕಾಯ್ದೆ ಅಂತೇಳಿ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಮುಂದಾಗಬೇಕು. ಹೀಗಾಗಿ ನಾವು ರಾಜ್ಯದಂಥ ಒಂದು ಆಂದೋಲನ ಮಾಡಿ ಇಲ್ಲಿ ಜನರನ್ನ ಇಲ್ಲಿ ಅಂತಂದರೆ ಒಂದು ಎಬ್ಬಿಸುವಂತಹ ಕೆಲಸ ಮಾಡ್ತೀವಿ. ಅದರ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡ್ತೀವಿ ಅನ್ನೋದು ದಲಿತ ಪರ ಸಂಘಟನೆಕಾರರ ಮುಖಂಡರುಗಳ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಪ್ಪ, TV5 ಹುಬ್ಬಳ್ಳಿ.